ಅಯ್ಯಂಗೇರಿ ಗೌಡ ಯುವ ಒಕ್ಕೂಟದ ವತಿಯಿಂದ ಆಗಸ್ಟ್ 29 ಮತ್ತು 30ರಂದು ಪ್ರಥಮ ವರ್ಷದ ರಾಜ್ಯ ಮಟ್ಟದ ಕೆಸರುಗದ್ದೆ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕೂಟದ ಅಧ್ಯಕ್ಷ ಕಾವೇರಿ ಮನೆ ಭರತ್ ತಿಳಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾಗಮಂಡಲ ಭಗಂಡೇಶ್ವರ ದೇವಾಲಯ ಮುಂಭಾಗದ ಕುದುಕುಳಿ ಕುಶಾಲಪ್ಪ ಅವರ ಗದ್ದೆಯಲ್ಲಿ ಕ್ರೀಡಾಕೂಟ ನಡೆಯಲಿದೆ. ಆಗಸ್ಟ್ 29ರಂದು ಕ್ರಿಕೆಟ್ ಪಂದ್ಯಾಟ ನಡೆಯಲಿದ್ದು 24 ತಂಡಗಳು ಪಾಲ್ಗೊಳ್ಳಲಿವೆ. ಆಗಸ್ಟ್ 30ರಂದು ಮಹಿಳೆಯರಿಗೆ ಥ್ರೋಬಾಲ್, ಪುರುಷರಿಗೆ ವಾಲಿಬಾಲ್, ಮಹಿಳೆಯರು ಮತ್ತು ಪುರುಷರಿಗೆ ಹಗ್ಗ ಜಗ್ಗಾಟ, ಮಕ್ಕಳು ಮತ್ತು ಹಿರಿಯರಿಗೆ ವಿವಿಧ ವಿಭಾಗದಲ್ಲಿ ಓಟದ ಸ್ಪರ್ಧೆ ನಡೆಯಲಿದೆ. ವಿಜೇತರಿಗೆ ಆಗಸ್ಟ್ 30ರಂದು ನಡೆಯುವ ಸಮಾರೋಪ ಸಮಾರಂಭದಲ್ಲಿ ನಗದು ಬಹುಮಾನ ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಗುವುದು ಎಂದು ಮಾಹಿತಿ ನೀಡಿದರು. ರಾಜ್ಯ ಮಟ್ಟದ ಕೆಸರುಗದ್ದೆ ಕ್ರೀಡಾಕೂಟ 30-8-26 ಇದೇ ಭಾನುವಾರ ಭಾಗಮಂಡಲದಲ್ಲಿ ಕುದುಕುಳಿ ಕುಶಾಲಪ್ಪರ ಗದ್ದೆ ನಡೆಯಲಿದೆ. ಇದರಲ್ಲಿ ಕ್ರಿಕೆಟ್ ಪಂದ್ಯಾಟ ವಿಶೇಷವಾಗಿದ್ದು 3 ಓವರ್ ಪಂದ್ಯ ಆಗಿರುತ್ತದೆ. 8 ಜನರ ಆಟ. ವಿಜೇತ ತಂಡಕ್ಕೆ ಪ್ರಥಮ, ದ್ವಿತೀಯ, ನಗದು ಹಾಗೂ ಟ್ರೋಫಿಯನ್ನು ನೀಡಲಾಗುವುದು. ಹಾಗೂ ವಾಲಿಬಾಲ್ ಪಂದ್ಯಾಟದಲ್ಲಿ 6 ಜನರ ಪಂದ್ಯಾಟವಾಗಿರುತ್ತದೆ. ಇದರಲ್ಲಿ ವಿಜಯ ತಂಡಗಳಿಗೂ ನಗದು ಹಾಗೂ ಪ್ರಥಮ, ದ್ವಿತೀಯ ಟ್ರೋಫಿ ನೀಡಲಾಗುವುದು. ಹಾಗೂ ಮಹಿಳೆಯರಿಗೆ ಥ್ರೋಬಾಲ್ ಪಂದ್ಯಾಟವಿದ್ದು ಇದರಲ್ಲಿ 7 ಜನರ ತಂಡವಿರುತ್ತದೆ. ಇದರಲ್ಲಿ ವಿಜಯ ತಂಡಗಳಿಗೆ ನಗದು ಹಾಗೂ ಟ್ರೋಫಿಯನ್ನು ನೀಡಲಾಗುವುದು. ಹಾಗೂ ಸಾರ್ವಜನಿಕರ ಪುರುಷರ ಹಾಗೂ ಮಹಿಳೆಯರ ಹಗ್ಗ ಜಗ್ಗಾಟವಿರುತ್ತದೆ. ಇದರಲ್ಲಿ 7 ಜನರ ತಂಡವಾಗಿದ್ದು ಪುರುಷರ ವಿಭಾಗದಲ್ಲಿ ಪ್ರಥಮ ಬಹುಮಾನ 15,000 ನಗದು ಹಾಗೂ ಟ್ರೋಫಿ ನೀಡಲಾಗುವುದು. ಮಹಿಳೆಯರ ವಿಭಾಗದಲ್ಲಿ ಪ್ರಥಮ 15,000 ಹಾಗೂ ದ್ವಿತೀಯ 10,000 ರೂಪಾಯಿ ನಗದು ಹಾಗೂ ಟ್ರೋಫಿ ನೀಡಲಾಗುವುದು. ಮಕ್ಕಳಿಗೆ ಓಟದ ವಿಭಾಗದಲ್ಲಿ LKG, UKG 1ನೇ ತರಗತಿಯವರೆಗೆ ಓಟ ಇರುತ್ತದೆ. 2ನೇ ತರಗತಿಯಿಂದ 4ನೇ ತರಗತಿ ಒಂದು ವಿಭಾಗ, 5, 6, 7 ಒಂದು ವಿಭಾಗವಿದೆ. 8, 9, 10 ಹೈಸ್ಕೂಲ್ ಒಂದು ವಿಭಾಗ, PUC ಪದವಿ ಮತ್ತು ಪೂರ್ವ ತರಗತಿಯವರಿಗೆ ಮುಕ್ತವಾಗಿರುತ್ತದೆ ಒಂದು ವಿಭಾಗ. ಸಾರ್ವಜನಿಕರ ಮುಕ್ತ ಓಟ ಹಾಗೂ ವಿಶೇಷವಾಗಿ 30ರಿಂದ 40 ವಯಸ್ಸಿನವರೆಗೆ ಒಂದು ಓಟ ಇರುತ್ತದೆ. 50 ವರ್ಷದ ಮೇಲ್ಪಟ್ಟು ಯಾರು ಬೇಕಾದರೂ ಓಟ ಒಂದು ವಿಭಾಗ ಇದೆ. ಹೆಚ್ಚಿನ ಮಾಹಿತಿಗಾಗಿ ಅಯ್ಯಂಗೇರಿ ಗೌಡ ಒಕ್ಕೂಟದ ಅಧ್ಯಕ್ಷರಾದ ಭರತ್ ಕಾರನ್ನು ಸಂಪರ್ಕಿಸಬಹುದು. 8431515404. ಉದ್ಘಾಟನೆಗೆ ಹಾಗೂ ಸಮಾರಂಭಕ್ಕೆ ಜನಪ್ರತಿನಿಧಿಗಳು, ಪ್ರಮುಖರು, ಉದ್ಯಮಗಳು, ಸಂಘ ಸಂಸ್ಥೆ ಪ್ರಮುಖರು ಭಾಗವಹಿಸಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅಯ್ಯಂಗೇರಿ ಗೌಡ ಯುವ ಒಕ್ಕೂಟದ ಕ್ರೀಡಾಧ್ಯಕ್ಷ ಬಾರಿಕೆ ಅರುಣ್ ಮಂದಣ್ಣ, ಉಪಾಧ್ಯಕ್ಷ ಬಾರಿಕೆ ಲೋಕೇಶ್, ಕಾರ್ಯದರ್ಶಿ ಬಾರಿಕೆ ರತನ್, ಖಜಾಂಚಿ ಬಾರಿಕೆ ದೀಪಕ್, ಕಾವೇರಿ ಮನೆ ಸುಗು ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.